ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರದ ಶತಮಾನೋತ್ಸವ ಭವನದಲ್ಲಿ ತಾಲೂಕು ಆಡಳಿತ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ, ಚನ್ನಪಟ್ಟಣ ತಾಲೂಕು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ನಗರದ ವಿವಿಧೆಡೆ ಭಾರತದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಆಚರಣೆ ಮಾಡಲಾಯಿತು. ಸಮಾರಂಭದ ಉದ್ಘಾಟನೆ ಹಾಗೂ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಮಾಜಿ ಸಚಿವ ಹಾಲಿ ಶಾಸಕ ಸಿ.ಪಿ. ಯೋಗೇಶ್ವರ್, ಪ್ರಸಕ್ತ ಕಾಂಗ್ರೆಸ್ ಸರ್ಕಾರ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದ ವಿಚಾರಧಾರೆಗಳನ್ನು ನಾಡಿನ ಮೂಲೆ ಮೂಲೆಗೂ ಪಸರಿಸುವುದು ಆರೋಗ್ಯಕರ ಬೆಳವಣಿಗೆಯಾಗಿದೆ ಎಂದರು. ಬಾಬಾ ಸಾಹೇಬರು ಒಬ್ಬ ವ್ಯಕ್ತಿ ಹಾಗೂ ಒಂದು ಧರ್ಮಕ್ಕೆ ಸೀಮಿತಗೊಂಡವರಲ್ಲ, ಅವರೊಬ್ಬ ಸರ್ವಜನಾಂಗೀಯ ನಾಯಕರು. ತನ್ನನ್ನು ಭಾರತ ಸಂವಿಧಾನ ರಚನೆಗೆ ಅವಕಾಶ ಬಂದಾಗ ಇಂಗ್ಲೆಂಡ್ಗೆ ತೆರಳಿದ ಅವರು ಪ್ರಪಂಚದ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ತರಿಸಿಕೊಂಡು ಸಂಪೂರ್ಣ ಅಧ್ಯಯನ ಮಾಡಿ ಪ್ರಪಂಚವೇ ಮೆಚ್ಚುವಂತಹ ಸಂವಿಧಾನಗಳನ್ನು ರಚನೆ ಮಾಡಿದ ಕೀರ್ತಿ ಅವರದು ಎಂದರು. ಹಲವಾರು ರಾಷ್ಟ್ರಗಳಲ್ಲಿ ಆರ್ಥಿಕ ಸಮತೋಲನ ಏರುಪೇರಾಗಿದೆ, ಆದರೆ ಬಲಿಷ್ಠ ಭಾರತದಲ್ಲಿ ಯಾವುದೇ ರೀತಿಯ ಆರ್ಥಿಕ ಹೊಡೆತ ಬೀಳದಿರುವುದು ಹಿಂದೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನದ ಶಕ್ತಿಯ ಕಾರಣವಾಗಿದೆ ಎಂದರು. ತಾಲೂಕು ದಂಡಾಧಿಕಾರಿ ನರಸಿಂಹಮೂರ್ತಿ, ಮುಖ್ಯ ಭಾಷಣಕಾರರಾದ ಉಪನ್ಯಾಸಕ ಬೀರಯ್ಯ ಮಾತನಾಡಿದರು. ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ಬಳಿ ಸಮಾಜ ಸೇವಕ ಸಾಯಿ ಸತೀಶ್ ತಮ್ಮ ಸ್ನೇಹಿತರೊಡಗೂಡಿ ಅಂಬೇಡ್ಕರ್ ಪುತ್ಥಳಿಗಳಿಗೆ ಭಾರಿ ಹೂವಿನ ಮಾಲಾರ್ಪಣೆ ಮಾಡಿದರು. ವಿವಿಧೆಡೆ ನಡೆದ ಅಂಬೇಡ್ಕರ್ ಜಯಂತಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಬಿ.ಡಿ. ನಾಗೇಶ್, ಚನ್ನಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್.ಆರ್. ಪ್ರಮೋದ್, ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಂಗನಾಥ್, ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷ ಎಸ್.ಸಿ. ಶೇಖರ್, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸುಧೀಂದ್ರ, ಸಿಪಿಐ ಕೃಷ್ಣ, ಬಿಇಒ ರಾಮಲಿಂಗಯ್ಯ, ಇಒ ಸಂದೀಪ್, ಪೌರಾಯುಕ್ತ ಮಹೇಂದ್ರ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸರೋಜಮ್ಮ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತಯ್ಯ, ಲಾಯರ್ ದೇವರಾಜು ಹಾಗೂ ಹಲವಾರು ಮಂದಿ ಸಮುದಾಯದ ಮುಖಂಡರುಗಳು ಹಾಜರಿದ್ದರು. ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಂಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನೆ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರಿಗೂ 134ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಲ್ಲಿ ಅವರ ತಂದೆ ತಾಯಿಗೆ 14ನೇ ಮಗನಾಗಿ ಹುಡ್ತಾರೆ. ಅದೇನು 14 ಕಾಕತಾಳೀಯ, 14ನೇ ಮಗ ಮತ್ತು 14ನೇ ತಾರೀಕು ಅಂತ ಒಬ್ಬ ಮಹಾನ್ ಚೇತನ, ಕಿಡಿಯಾಗಿ ಹುಟ್ಟಿದ ಆ ಒಬ್ಬ ವ್ಯಕ್ತಿ ತನ್ನ ಮರಣಗತ್ತಿಗೆ ಸೂರ್ಯನಾಗಿ ಬೆಳೀತಾರೆ. ಇದೆಲ್ಲವೇ ಸಾಧನೆ, ಇದೆಲ್ಲವೇ ನಿಜವಾದ ಬೆಳವಣಿಗೆ. ಅಂಬೇಡ್ಕರ್ ಅವರು ಕೇವಲ ತನಗಾಗಿ ಬದುಕಲಿಲ್ಲ. ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮಹಾನ್ ತತ್ವ ಏನಂದರೆ, ನಾನು ಚೆನ್ನಾಗಿ ಬದುಕಿದ್ರೂ ಪರವಾಗಿಲ್ಲ, ನನ್ನ ನಂಬಿದವರು ಸಂತೋಷದಿಂದ ಬದುಕಬೇಕು, ಅವರಿಗೆ ನಾನು ದಾರಿದೀಪ ಆಗಬೇಕು. ಯಾವ ರೀತಿ ದೀಪ ತನ್ನನ್ನೇ ತಾನು ಉರಿದು ಬೆಳಕನ್ನು ಕೊಡುತ್ತೋ, ಯಾವ ರೀತಿ ಕಪ್ಪು ತನ್ನನ್ನೇ ತಾನು ಅರೆದು ಸಿಹಿಯನ್ನು ಕೊಡುತ್ತೋ,
ಆ ರೀತಿ ನಮ್ಮ ಕೇವಲ ನಾವು ಅನ್ಕೊಳ್ಳೋದು ಅಂಬೇಡ್ಕರ್ ಅವರು SC/ST ಜನಾಂಗಕ್ಕೆ ಮಾತ್ರ ಸೀಮಿತ. ನಮ್ಮ ಬೇರೆಯವರು ಹೇಳ್ದಂಗೆ ಕೇವಲ ಅವರು SC/ST ಜನಾಂಗಕ್ಕೆ ಮೀಸಲು ಸೀಮಿತ ಅಲ್ಲ, ನಮ್ಮ ಭಾರತಕ್ಕೆ, ಪ್ರಪಂಚಕ್ಕೆ ಬೆಳಕಾದಂಥ ಮಹಾನ್ ನಾಯಕ. ಇವತ್ತು 134ನೇ ಜಯಂತಿಯನ್ನು ಆಚರಿಸ್ತಿದ್ದೀವಲ್ಲ, ಇವತ್ತು ವಿಶ್ವಸಂಸ್ಥೆ ಪ್ರಪಂಚದ ಜ್ಞಾನ ದಿನವನ್ನು ಆಚರಣೆ. ಕಾರಣ ಇವರು ಹುಟ್ಟಿದ ನೆನಪಿಗಾಗಿ ವಿಶ್ವಸಂಸ್ಥೆ ಜಗತ್ತಿನ ಯಾರನ್ನೂ ಕೂಡ ಇದನ್ನ ನೆನಪು ಮಾಡಿಟ್ಟಿಲ್ಲ. ಈ ಅಂಬೇಡ್ಕರ್ ಅವರ ನೆನಪಿಗಾಗಿ ಈ ಒಂದು ಪ್ರಪಂಚದ ಜ್ಞಾನ ದಿನ ಅನ್ನೋದು ಆಚರಣೆ ಮಾಡ್ತಾರೆ. ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ. ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ, ರೋಬೋಟಿಕ್ಸ್ ಲ್ಯಾಬ್, ಸಿನಿಮಾ ರೂಮ್, ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು, ವಿಜ್ಞಾನ ಪ್ರಯೋಗಾಲಯಗಳು, ಆನಿಮೇಷನ್ ಕ್ಲಾಸಸ್, ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು, ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ, ಆಟದ ಮೈದಾನ, ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ. ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ, ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035841553 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ. ಬಾಲು ಪಬ್ಲಿಕ್ ಸ್ಕೂಲ್, PT ರಸ್ತೆ, ಕೋಟೆ, ಚನ್ನಪಟ್ಟಣ. ಬಾಲು ಪಬ್ಲಿಕ್ ಸ್ಕೂಲ್, ಶೇಪಿಂಗ್ ಯಂಗ್ ಮೈಂಡ್ಸ್, ಇನ್ಸ್ಪೈರಿಂಗ್ ಫ್ಯೂಚರ್ಸ್.